ನಮಸ್ಕಾರ. ಕಾರ್ತಿಕ್ ಅನ್ನೋ ಕೃಷಿಕರು ಅಮಟೆಕೊಪ್ಪದಿಂದ ಈ ಪ್ರಶ್ನೆ ಕೇಳಿದ್ದಾರೆ. 8 ತಿಂಗಳು ದಾಟಿರೋ ಶುಂಠಿನ ಬೀಜಕ್ಕೆ ಕಿತ್ಕೋಬೋದಾ ಅಂತ. ನೋಡಿ, ಬೀಜಕ್ಕೆ ತಗೋಬೇಕು ಅಂದರೆ ಅದು ಸಂಪೂರ್ಣವಾಗಿ ತಂತಾನೆ ಒಣಗೋಗಿರಬೇಕು. ಕಡ್ಡಿ ಸೋಗು ಎಲ್ಲ ಬಿದ್ದು ಒಣಗಿರಬೇಕು. ಹಾಗಂತ ರೋಗ ಬಂದು ಬೇಗ ಒಣಗಿರೋ ಶುಂಠಿನ ಬೀಜಕ್ಕೆ ಬಳಸೋಕ್ಕೆ ಬರೋದಿಲ್ಲ. ಉದಾಹರಣೆ ಪೈರಿಕ್ಲೇರಿಯಾ ಬಂದಿರ್ಬೋದು, ಯಾವುದೇ ರೋಗ ಬಂದಿರ್ಬೋದು. 6 ತಿಂಗಳು 7 ತಿಂಗಳಿಗೆಲ್ಲ ಡ್ರೈ ಆಗಿರೋದನ್ನ ಬೀಜಕ್ಕೆ ಬಳಸೋಕ್ಕೆ ಬರೋಲ್ಲ. ತಂತಾನೆ 8 ತಿಂಗಳ ನಂತರ ಯಾವ ಶುಂಠಿ ಒಣಗಿದೆಯೋ ಪ್ರಾಪರಾಗೆ ಗರಿಗಳೆಲ್ಲ ಒಣಗಿ ಸೋಗು ಬಿದ್ದೋಗಿ ನಂತರ ಚೆನ್ನಾಗಿ ಬಲ್ತಿದ್ರೆ ಅದನ್ನು ಬೀಜಕ್ಕೆ ತೊಗೋಬೋದು. ಇಲ್ಲ ಅಂದರೆ ತೊಗೊಳೋದಕ್ಕೆ ಬರೋದಿಲ್ಲ. ಯಾವುದೇ ಕಾರಣಕ್ಕೂ ಅಂಥ ಬೀಜನ ಬಳಸಿದ್ರೆ ನಿಮಗೆ ಭಾಳಷ್ಟು ತೊಂದರೆಗಳು ಮುಂದೆ ಬೆಳೆಯಲ್ಲಿ ಕಾಣಿಸುತ್ತೆ. ಆ ಕಾರಣಕ್ಕಾಗಿ ಸ್ವಯಂ ಬಲ್ತಿದ್ದು ಸಂಪೂರ್ಣ ಅವಧಿ ಮುಗಿಸಿರ್ತಕ್ಕಂಥ ಬೆಳೆನ ಬೀಜಕ್ಕೆ ತಗೊಳ್ಳೋದು ಖಂಡಿತವಾಗಲೂ ಅತ್ಯಂತ ಸೂಕ್ತವಾದಂತಹ ಕ್ರಮ. ಹಾಗಾಗಿ ಇದ್ರ ಬಗ್ಗೆ ಯಾವುದೇ ಅನುಮಾನ ಪಡೋದು ಬೇಡ. ಬೀಜನೇ ಸರಿ ಇಲ್ಲ ಅಂದರೆ ಬೆಳೆನೇ ಸರಿ ಇರೋದಕ್ಕೆ ಸಾಧ್ಯ ಇಲ್ಲ. ಉತ್ತಮವಾದಂತಹ ಬೆಳೆ ಬೆಳೆಯೋದಕ್ಕೆ ಉತ್ತಮವಾದಂತಹ ಬೀಜವೇ ಪ್ರಮುಖ ಮೂಲ ಸಾಮಗ್ರಿ. ಹಾಗಾಗಿ ಎಲ್ಲರೂ ಈ ಕಡೆ ಹೆಚ್ಚು ಗಮನ ಕೊಡಬೇಕು. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.